ಭಾರತ ದೇಶದ ಜನತೆಗೆ ಈಗೊಂದು ಶುಭ ಸುದ್ದಿಯನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಜಾಗತಿಕ ಮಟ್ಟದಲ್ಲಿ ಏನು ಯುದ್ಧ ನಡೀತಾ ಇತ್ತು, ಈ ಒಂದು ಯುದ್ಧ ಇವತ್ತು ಕದನ ವಿರಾಮ ಘೋಷಣೆ ಆಗುವ ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭನ ನಾವು ನೋಡ್ತಾ ಇದ್ವಿ. ಈಗ ಅಮೇರಿಕಾ ಇಸ್ರೇಲ್ ಜೊತೆ ಸೇರಿಕೊಂಡು ಇರಾನ್ ಮೇಲೆ ಏನು ದಾಳಿ ನಡೆಸಿ ಅದರ ಪರಿಣಾಮ ಭಾರತ ದೇಶದಲ್ಲೂ ಕೂಡ ಸಾಕಷ್ಟು ಆಗಿರೋದನ್ನು ನಾವು ನೋಡ್ತೇವೆ. ಇವಾಗ ಗ್ಯಾಸಿನ ಅಭಾವ ಸೃಷ್ಟಿಯಾಗಿರೋದು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು ಮತ್ತು ಗ್ಯಾಸ್ ದರ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆಗಳನ್ನ ನಾವೇನು ನೋಡಿದ್ದೀವಿ. ಹಾಗೆಯೇ ಬೀದಿ ಬದಿ ವ್ಯಾಪಾರ ಮಾಡೋಂಥವ್ರಿಗೆ ಗ್ಯಾಸ್ ಸಿಗದೇ, ದೊಡ್ಡ ದೊಡ್ಡ ಹೋಟೆಲ್ ಮಾಲೀಕರಿಗೂ ಕೂಡ ಗ್ಯಾಸ್ ಸಿಗದೇ ಅವರು ವ್ಯವಹಾರಗಳನ್ನ ಮೊಟಕು ಮಾಡಿರುವಂಥದ್ದು, ಮತ್ತು ಬ್ಲಾಕ್ನಲ್ಲಿ ಗ್ಯಾಸ್ ಸಿಲಿಂಡರ್ನ ಖರೀದಿ ಮಾಡಿ ತಮ್ಮ ಹೋಟೆಲ್ ಉದ್ಯಮನ ನಡೆಸ್ಕೊತ ಬಂದು ಈಗಾಗಲೇ ಆಹಾರದ ಬೆಲೆಗಳನ್ನು ಕೂಡ ಹೆಚ್ಚಳ ಮಾಡಿರೋದನ್ನು ಕೂಡ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಗ್ಯಾಸ್ ಸಿಗದೇ ಆಟೋಗಳು ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂಥ ಒಂದು ಘಟನೆಗಳು ಕೂಡ ನಾವು ನೋಡಿದ್ದೀವಿ. ಸೊ ಇದರಿಂದಾಗಿ ಜನಜೀವನದ ಮೇಲೆ ಸಾಕಷ್ಟು ಒಂದು ದುಷ್ಪರಿಣಾಮ ಏನು ಬೀರಿತೋ ಈಗ ಅದಕ್ಕೆ ಒಂದು ಅಂತ್ಯಕಾಲ ಅನ್ನೋಂಥದ್ದು ಒಂದು ಸದ್ಯದ ಮಟ್ಟಿಗೆ ಬರ್ತಾ ಇದೆ ಅನ್ನೋದು ಒಂದು ಸಮಾಧಾನದ ವಿಷಯ. ಇದನ್ನು ಸಮಾಜವಾದಿ ಪಾರ್ಟಿ ಸ್ವಾಗತ ಮಾಡುತ್ತೆ. ಸೊ ಈ ಒಂದು ವಿಚಾರವಾಗಿ ನಾವು ಸಂತೋಷ ವ್ಯಕ್ತಪಡಿಸ್ತಾ ಒಂದು ಕಳವಳವನ್ನು ಕೂಡ ವ್ಯಕ್ತಪಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಅದೇನಪ್ಪ ಅಂದರೆ ಹರ್ಮುಜ್ ಜಲಸಂಧಿಯಿಂದ ಏನು ಹಡಗುಗಳು ಯಾವುದೇ ದೇಶಕ್ಕೆ ತೈಲನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಟೋಲನ್ನು ಕಲೆಕ್ಟ್ ಮಾಡುವಂಥ ಒಂದು ಪರಿಪಾಠ ಈಗ ಪ್ರಾರಂಭ ಆಗ್ತಿರೋಂಥದ್ದನ್ನು ನಾವು ಗುರುತಿಸ್ಬೋದು. ಈಗ ಇರಾನ್ ಏನು ಆರ್ಥಿಕವಾಗಿ ನಷ್ಟ ಅನುಭವಿಸಿದೆ ಈ ಯುದ್ಧದಿಂದಾಗಿ, ಅವರಿಗೆ ಅದು ಅನಿವಾರ್ಯ ಪರಿಸ್ಥಿತಿ ಇರೋದರಿಂದ ಅವರು ಹರ್ಮುಜ್ ಜಲಸಂಧಿಯ ಮೇಲೆ ಕಂಟ್ರೋಲನ್ನು ತಾವೇ ವಹಿಸ್ಕೊಂಡು ಈಗ ತೈಲದ ರಫ್ತಿನ ಮೇಲೆ ಟೋಲನ್ನು ಕೂಡ ಅವರು ಕಲೆಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಕೂಡ ದಟ್ಟವಾಗಿದೆ. ಮತ್ತು ಅಮೇರಿಕದ ಮೇಲೆ ಇನ್ನೂ ಅಷ್ಟು ಒತ್ತಡಗಳನ್ನ ಕೂಡ ಅವರು ತರಲಿಕ್ಕಾಗಿ ಒಂದು ತಯಾರಿದ್ದಾರೆ ಅನ್ನೋಂಥದ್ದು ವಿಷಯ ಕೂಡ ಈಗಿನ ಸಂದರ್ಭದಲ್ಲಿ ಪ್ರಸ್ತುತ ಆಗಿದೆ. ಸೊ ಇಷ್ಟೆಲ್ಲದನ್ನು ನಾವು ಗಮನಿಸಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಬೇಕಿತ್ತಾ ಅನ್ನೋಂಥದ್ದು ಒಂದು ಪ್ರಶ್ನೆ ಇದೆ. ಸೊ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಜಾಗತಿಕ ಮಟ್ಟದಲ್ಲಿ ಏನು ಯುದ್ಧಗಳು ನಡೆಯುತ್ತೆ, ಇದು ಯಾರ್ದೋ ಒಬ್ಬರು ಲಾಭಕ್ಕಾಗಿ ನಡೀತಿರೋಂಥ ಒಂದು ಯುದ್ಧ. ಸೊ ಇಂಥ ಯುದ್ಧಗಳನ್ನ ಮರುಕಳಿಸ್ಬಾರ್ದು, ಇದು ಶಾಂತಿನ ನೆಲೆಸಲಿಕ್ಕೆ ನಾಂದಿ ಆಗಬೇಕು ಅನ್ನೋಂಥದ್ದು ಸಮಾಜವಾದಿ ಪಾರ್ಟಿಯ ಮುಖ್ಯವಾದಂಥ ಒಂದು ಧೋರಣೆ. ಇದರ ವಿಚಾರವಾಗಿಯೇ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ಕೂಡ ರೂಪಣೆ ಮಾಡಲಿಕ್ಕೆ ನಾವು ಸಿದ್ಧತೆಯಲ್ಲಿದ್ದೀವಿ. ಯಾಕಪ್ಪ ಇಷ್ಟೆಲ್ಲ ನಾವು ಮಾತಾಡಬೇಕಿದೆ ಅಂದರೆ, ಈಗಾಗಲೇ ನೋಡಿ ಜಾಗತಿಕ ಮಟ್ಟದಲ್ಲಿ ಒಂದು ತೈಲ ಅಂದರೆ ಅದನ್ನು ದ್ರವರೂಪದ ಬಂಗಾರ ಅಂತಲೂ ಕರೀತಾರೆ. ಈ ಒಂದು ದ್ರವರೂಪದ ಬಂಗಾರದ ಮೇಲೆ ಕಂಟ್ರೋಲನ್ನು ಯಾರು ಇಟ್ಕೋತಾರೆ ಅವರು ಸರ್ವಾಧಿಕಾರಿಯಾಗಿ ಮುಂದುವರಿಬೋದು ಅನ್ನೋಂಥ ಒಂದು ದೂರದೃಷ್ಟಿಯಿಂದಾಗಿ ಅಮೇರಿಕಾ ಇಂಥ ಒಂದು ಕುಕೃತ್ಯಕ್ಕೆ ಎಲ್ಲ ದೇಶಗಳ ಮೇಲೆ ಕಾಲು ಕೆರ್ಕೊಂಡು ಜಗಳ ಮಾಡುವಂಥದ್ದು, ಜಗಳದ ನಂತರ ಒಂದು ಬೇರೆ ದೇಶಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಸಿಲುಕಿಸ್ಕೊಳ್ಳುವಂಥ ಒಂದು ಕೆಲಸನೇನು ಮಾಡ್ತಾ ಇದೆ. ಇದನ್ನು ನಾವು ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಈ ಹಿಂದೆ ಇರಾಕ್ನಲ್ಲೂ ಕೂಡ ಅದೇ ರೀತಿ ಕೆಲಸ ಮಾಡಿದರು. ಅದೇ ರೀತಿಯಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅದರ ಕಂಟ್ರೋಲ್ಗಳನ್ನ ಇರೋದನ್ನು ನಾವು ಗುರುತಿಸ್ಬೋದು. ಇರಾನ್ ಎಲ್ಲೆಲ್ಲಿ ಅಮೇರಿಕಾದ ಕಂಟ್ರೋಲ್ಗಳಿದೆಯೋ ಅಲ್ಲೆಲ್ಲ ಅವರು ತಮ್ಮ ಕ್ಷಿಪಣಿ ದಾಳಿಗಳನ್ನ ಮಾಡಿ ಅಮೇರಿಕದ ಒಂದು ಇದಕ್ಕೆ ತಕ್ಕನಾದ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದರೂ ಕೂಡ ಯುದ್ಧ ಅವಶ್ಯಕತೆ ಇಲ್ಲ, ಶಾಂತಿ ಮಾತುಕತೆ ಮುಖಾಂತರವಾಗಿ ಎಲ್ಲದನ್ನು ಬಗೆಹರಿಸ್ಕೋಬೋದು. ಇಂಥ ಒಂದು ಯುದ್ಧಕೋರ ನೀತಿಯನ್ನು ನಾವು ಮೊದಲನೇದಾಗಿ ವಿರೋಧಿಸಬೇಕಾಗತ್ತೆ. ವಿರೋಧಿಸೋ ಜೊತೆಯಲ್ಲಿ ನಾವು ನಮಗೆ ಆರ್ಥಿಕವಾಗಿ ಏನು ನಂಗೆ ನಷ್ಟ ಆಗಿದೆ, ಇದಕ್ಕೆ ನಾವು ಯಾರ ಹತ್ರನೂ ಪರಿಹಾರ ಕೇಳೋಕ್ಕಾಗೋದಿಲ್ಲ. ಸೊ ಇಂಥ ಪರಿಸ್ಥಿತಿನಲ್ಲಿ ನಾವು ಭಾರತ ದೇಶದ ಪ್ರಜೆಗಳು ನಾವು ಇವತ್ತು ಅದನ್ನು ಅನಿವಾರ್ಯವಾಗಿ ನಾವು ಅದನ್ನು ಒಪ್ಕೋಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಟೋಲನ್ನು ಸಂಗ್ರಹ ಮಾಡ್ತಾಯಿದ್ರು ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಮತ್ತಷ್ಟು ಹೆಚ್ಚಳ ಆಗುವಂಥ ಸಂದರ್ಭಗಳಿದೆ. ಸೊ ಹಾಗಾಗಿ ಈ ದೇಶದ ಪ್ರಧಾನಿ ಒಂದು ರೀತಿಯಲ್ಲಿ ಮೌನ ಪ್ರಧಾನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ದೇಶದ ಪ್ರಧಾನಿ ಯಾವುದೇ ರೀತಿಯ ಒಂದು ಕೈಲಾಗದೇ ಇರೋ ರೀತಿಯಲ್ಲಿ ಅಸಹಾಯಕನಾಗಿ
ಸುಮ್ಮನೆ ನೋಡ್ತಾ ಇರೋದು, ಜನರಿಗೆ ಹೊರೆಗಳನ್ನ ಹೆಚ್ಚಳ ಮಾಡ್ತಾ ಇರೋದನ್ನು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಈಗೇನು ಯುದ್ಧ ಮಧ್ಯಸ್ಥಿಕೆ ನಂತರ ವಹಿಸ್ಕೊಂಡೇನು ಏನು ಈಗ ಯುದ್ಧದ ಸದ್ಯದ ಮಟ್ಟಿಗೆ ನಿಲ್ಲಿಸಲಿಕ್ಕೆ ಪ್ರಯತ್ನ ನಡೀತಾ ಇದೆ, ಇದು ನಮ್ಮ ಸ್ವಾಗತ ಮಾಡ್ತಾ. ಆದರೆ ಈ ಸಂದರ್ಭದಲ್ಲಿ ಇದರ ಮಧ್ಯಸ್ಥಿಕೆ ಯಾರು ವಹಿಸ್ತಾ ಇದ್ದಾರೆ ಅನ್ನೋಂಥದ್ದು ಭಾಳ ಮುಖ್ಯವಾದಂಥ ವಿಷಯ. ಈಗ ಜಸ್ಟ್ ನಾನು ದೂರದರ್ಶನದಲ್ಲಿ ನೋಡ್ಕೊಂಬಂದೆ, ಪಾಕಿಸ್ತಾನ ಇರಾನ್ ಮತ್ತು ಅಮೇರಿಕದ ನಡುವೆ ಮಧ್ಯಸ್ಥಿಕೆ ವಹಿಸಿ ಈ ಯುದ್ಧನ ತಡೆ ಹಿಡಿಯಲಿಕ್ಕೆ ಪ್ರಯತ್ನ ನಡೆಸ್ತಾ ಇರೋಂಥದ್ದು ಟಿ ವಿ ವಾಹಿನಿಗಳಲ್ಲಿ ಪ್ರಸಾರ ಆಗ್ತಾಯಿದೆ. ಅಂದರೆ ನಮ್ಮ ದೇಶದ ಪ್ರಧಾನಿನ ವಿಶ್ವಗುರು ಅಂತ ಹೇಳ್ತಾಯಿದ್ರು. ಆದರೆ ಎಲ್ಲೋ ನಡೀತಿದ್ದಂಥ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಕ್ಕೆ ಮಧ್ಯಸ್ಥಿಕೆ ವಹಿಸಿ ನಮ್ಮ ದೇಶದ ಪ್ರಧಾನಿ ಒಂದು ಫೋನ್ ಕಾಲ್ ಮಾಡಿಬಿಟ್ಟು ಯುದ್ಧ ನಿಲ್ಲಿಸಿದ್ರು ಅಂತ ಹೇಳ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗತ್ತೆ, ನನ್ನ ಭಾರತದ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಒದರಿ ಹೇಳಿದ್ರಲ್ಲ, ಆ ಡೊನಾಲ್ಡ್ ಟ್ರಂಪ್ ಹತ್ರ ನೀವು ಯುದ್ಧ ನಿಲ್ಲಿಸಲಿಕ್ಕೆ ಯಾಕೆ ಮಾತುಕತೆ ಮಾಡಲಿಲ್ಲ ಅಂತದ್ದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ನೀವು ಅಮೇರಿಕದ ಮುಂದೆ ಅಸಹಾಯಕರಾಗಿದ್ದೀರಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಒತ್ತಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಪ್ಪ ಅಂದರೆ ಟ್ರೇಡ್ ಡೀಲನ್ನು ಯಾವ ರೀತಿಯಲ್ಲಿ ನೀವು ಮಾಡ್ಕೊಂಡಿದ್ದೀರಿ, ಅದರ ಹಿಂದಿನ ಕಟು ಸತ್ಯ ಏನು ಅನ್ನೋದನ್ನು ನೀವು ನಿಜವಾಗೂ ಬಾಯಿ ಬಿಟ್ಟು ತಿಳಿಸ್ಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ. ಈ ಒಂದು ಭಾರತಕ್ಕೆ ಅನ್ಯಾಯ ಆಗೋ ರೀತಿಯಲ್ಲಿ ಅವರು ಟ್ಯಾಕ್ಸನ್ನು ಹಾಕ್ತಾಯಿದ್ರು ಕೂಡ ನೀವು ಹೇಗೆ ಸಹಿಸ್ಕೊಂಡಿದ್ದೀರಿ ಅಂತೇಳಿ ಪ್ರಶ್ನೆ ಕೂಡ ನಾವು ಈ ಸಂದರ್ಭದಲ್ಲಿ ಕೇಳ್ತೇವೆ. ಅದೇ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಎಲ್ಲೂ ಕೂಡ ಯುದ್ಧ ನಡೆಯದೇ ಇರೋ ರೀತಿಯಲ್ಲಿ ಒಂದು ಪ್ರಯತ್ನನ ನಡೆಸಲಿಕ್ಕೆ ನಮ್ಮ ಪ್ರಧಾನಿಗಳು ವಿಫಲರಾಗಿದ್ದಾರೆ. ಯಾಕಪ್ಪ ಅಂದ್ರೆ ಅವರು ವಿಶ್ವಗುರು ಅಲ್ವಾ, ವಿಶ್ವಗುರುಗಳು ಆ ಕೆಲಸನ ಮಾಡಲಿಲ್ಲ ಅನ್ನೋಂಥದ್ದು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದುವರೆಗೂ ಏನೇನು ಆಗಿದೆಯೋ ಆಗೋಗ್ಬಿಟ್ಟಿದೆ. ಇನ್ನು ಮುಂದಾದರೂ ಈ ಕದನ ವಿರಾಮದ ನಂತರ ಶಾಶ್ವತವಾಗಿ ಭಾರತ ದೇಶ ಸದೃಢವಾಗಿ ಬೆಳೀಲಿಕ್ಕೆ ಈ ಒಂದು ಟ್ರೇಡ್ ಡೀಲ್ಗಳೇನಿದೆ, ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ಒಪ್ಪಂದಗಳೇನಿದೆ ಅದೆಲ್ಲದನ್ನು ಸಲೀಸಾಗಿ ನಡೆಸಬೇಕು. ಇಂತಹ ಸಂದರ್ಭದಲ್ಲಿ ನಮ್ಮ ಅಲಿಪ್ತ ನೀತಿಯ ಒಂದು ಇದನ್ನೇನು ಕೈ ಬಿಡದೇ ಅಲಿಪ್ತ ನೀತಿನ ಕಾಯ್ದುಕೊಂಡು ಎಲ್ಲ ದೇಶಗಳೊಟ್ಟಿಗೆ ಸಹಬಾಳ್ವೆ ನಡೆಸುವಂಥ ಒಂದು ಪರಿಕ್ರಮನ ಈ ದೇಶದ ಪ್ರಧಾನಿಗಳು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈಗಿನ ಏನು ಕದನ ವಿರಾಮ ಆಗ್ತಾಯಿದೆ ಇದು ಶಾಶ್ವತವಾಗಿ ಯುದ್ಧ ವಿರಾಮ ಆಗೋಗಲಿ ಅನ್ನೋಂಥ ಒಂದು ವಿಚಾರನ ಸಮಾಜವಾದಿ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ನಾನು ವ್ಯಕ್ತಪಡಿಸ್ತೇನೆ. ನನ್ನ ಹೆಸರು ರವಿಕುಮಾರ್, ರಾಜ್ಯ ಕಾರ್ಯದರ್ಶಿ ಸಮಾಜವಾದಿ ಪಾರ್ಟಿ. ಎಲ್ಲ ಭಾರತದ ಜನತೆ ಮತ್ತು ಕರ್ನಾಟಕದ ಜನತೆಗೆ ಈ ಒಂದು ಯುದ್ಧದ ಪರಿಣಾಮಗಳಿಂದ ಆಗಿರುವಂತಹ ತೊಂದರೆಗಳಿಗೆ ವಿಷಾದ ವ್ಯಕ್ತಪಡಿಸ್ತಾ, ಮುಂದಿನ ದಿನಗಳಲ್ಲಿ ಯಥಾ ಪ್ರಕಾರ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಮ್ಮ ದೇಶದ ಐಕ್ಯತೆ ಒಗ್ಗಟ್ಟಾಗಿ ಮುಂದುವರಿಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನ ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.